11 ಕೋಟಿ ಹಗರಣ ಆಗಿದೆ ಬ್ಯಾಂಕಲ್ಲಿ ಅಂದ್ಕೊಂಡು ಪದೇ ಪದೇ ಚಿಂತಾಮಣಿ ಬ್ರಾಂಚಲ್ಲಿ ನಡೀತದೆ. ಅದಕ್ಕೆ ಎಲ್ಲ ಎನ್ಕ್ವೈರಿ ಆಗಿದೆ ಅಂದ್ಕೊಂಡು ಸರ್ಕಾರಕ್ಕೆ ಶೀಲಾ ಈಗಿರೋ ಅಂಥ MD ಅವರೇ ಪತ್ರ ಬರೆದಿದ್ದಾರೆ. ಆ ಪತ್ರನ ತಮಗೆ ಕೊಟ್ಟಿದ್ದೀನಿ. ಬೆಳೆ ಸಾಲ ಆಗಿದೆ ಅಂದ್ಕೊಂಡು 11 ಕೋಟಿಗೆ ಸಂಬಂಧಪಟ್ಟಂಗೆ ತಮಗೆಲ್ರಿಗೂ ಕೊಟ್ಟಿದ್ದೀನಿ. 11 ಕೋಟಿ ಯಾವುದೂ ಮಿಸ್ಆಪ್ರೇಷನ್ ಆಗಿಲ್ಲ, ಎಲ್ಲ ಸರಿ ಇದೆ, ಎನ್ಕ್ವೈರಿ ಮಾಡಿದ್ದೀವಿ, ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದೀವಿ ಅಂದ್ಕೊಂಡು ಮಾಡಿರೋವಂಥದ್ದು ಇಲ್ಲಿದೆ. ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141106665. ಕಡೆಯಲ್ಲಿ ಅವ್ರು ಬರೆದಿರೋದು ಇಲಾಖಾಧಿಕಾರಿ ಸಲ್ಲಿಸುವ ಪರಿವೀಕ್ಷಣೆ ವರದಿಯ ಸಾರಾಂಶ. ರಾಜ್ಯ ಸರ್ಕಾರವು ರೈತರಿಗೆ ಜಾರಿಗೆ ತಂದಿದ್ದ ಸಾಲ ಮನ್ನಾ ಯೋಜನೆಯಲ್ಲಿ ಸಾಲ ಮನ್ನಾದ ಮೊತ್ತ ನೇರವಾಗಿ ಸರ್ಕಾರದಿಂದ ರೈತರ ಖಾತೆಗೆ ಜಮಾ ಆಗಿರೋದು ಬ್ಯಾಂಕಿನ ಅಧಿಕಾರಿಗಳು ಮತ್ತು ಸಂಘದ ಮುಖ್ಯ ಅಧಿಕಾರಿಗಳು ಹಾಜರುಪಡಿಸಿದ ದಾಖಲೆಗಳಿಂದ ಕಂಡು ಬಂದಿರುತ್ತದೆ. ಪದೇ 11 ಕೋಟಿ ಆಗಿದೆ, ರೈತರಿಗೆ ಹೋಗಿಲ್ಲ ಅನ್ನೋಂಥ ದೂರ ಬಗ್ಗೆ ಇದು ದಾಖಲೆ. ನಾನು ಸ್ಪಷ್ಟೀಕರಣ ಕೊಡ್ತಾ ಇಲ್ಲ. 7 ಸ್ಟಾರ್ ವಿಚಾರದಲ್ಲಿ 10 ಕೋಟಿ ರೂಪಾಯಿ ಸಾಲ ಕೊಟ್ಟು ಬ್ಯಾಂಕಿಗೆ ವಂಚನೆ ಆಗಿದೆ ಅನ್ನೋಂಥ ರೀತಿಯಲ್ಲಿ ಚರ್ಚೆ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ನಿಮಗೆ ಬ್ಯಾಂಕಿನ ಬಾಕಿ ಏನು ಬರೆದಿದ್ದಾರೆ, ಇಲ್ಲೊಂದು ಪತ್ರ ಹಾಕಿದೆ. ದಯಾನಂದ್ ಅವರು ಬಂಗಾರಪೇಟೆ ಬ್ರಾಂಚಿಗೆ ಕೊಟ್ಟು ಲೆಟರ್ ತೊಗೊಂಡಿದ್ದಾರೆ. ಏನು ಈ ಮೇಲ್ಕಂಡ ವಿಷಯ ಸಂಬಂಧ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡಿಸ್ ಬ್ಯಾಂಕ್ ಬಂಗಾರಪೇಟೆ ಶಾಖೆಯಿಂದ 7 ಸ್ಟಾರ್ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ ಬಂಗಾರಪೇಟೆ ಅವರು 28/10/2019 ನಗದು ನಂಬಿಕೆ ಸಾಲ 10 ಕೋಟಿ ರೂಪಾಯಿಗಳನ್ನು ನೀಡಿದ್ದು, ಸಾಲದ ಸಂಖ್ಯೆ ಸೋನ್ಸೋ ಇದ್ದು 9/12/2021 ಸಂಪೂರ್ಣ ಸಾಲವನ್ನು ಅಸಲು ಮತ್ತು ಬಡ್ಡಿ ಸಮೇತ ಬ್ಯಾಂಕಿಗೆ ತೀರುವಳಿ ಮಾಡಿರ್ತಾರೆ ಅಂತೇಳಿ ಈ ಮೂಲಕ ತಿಳಿಸುತ್ತಿದ್ದೇನೆ. ಆಮೇಲೆ ಅದಕ್ಕೆ ಪತ್ರನೂ ಹಾಕಿದ್ದಾರೆ, ಅವರು ಅದಕ್ಕೆ ಬ್ಯಾಂಕ್ ಸ್ಟೇಟ್ಮೆಂಟ್ ಹಾಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಿಗೆ ಇದು ಏನೋ ನಮ್ಮ ಗೌರವಾನ್ವಿತ ಸಚಿವರು ಇದರಲ್ಲಿ ಕೊಟ್ಟಿದ್ದಾರೆ, ಉತ್ತರ ಮುನರಾಜೇಗೌಡರಿಗೆ ಕೊಟ್ಟಿದ್ದಾರೆ. ಈ ಸಾಲ 7 ಸ್ಟಾರ್ ಯಾವುದು ಬಾಕಿ ಇಲ್ಲ, ಕಂಪ್ಲೀಟ್ ಆಗಿದೆ ಅಂದ್ಕೊಂಡು ರಾಜಣ್ಣವ್ರ ಉತ್ತರದಲ್ಲಿ ಕೊಟ್ಟಿದ್ದಾರೆ. ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ದಾಖಲೆಗಳು ಕೊಟ್ಟು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಮಾತಲ್ಲಿ ಸ್ಟೇಗಳಿದೆ, ಇನ್ನೊಂದಿದೆ, ಅಷ್ಟೇ ಇದೆ, ಇಷ್ಟೇ ಇದೆ ಅಂದ್ಕೊಂಡು ಚರ್ಚೆ ಮೇಲೆ ಚರ್ಚೆ ನಡೆಸ್ತಾ ಇದ್ದಾರೆ. ನಾನು ಅದಕ್ಕೆ ಯಾವುದಕ್ಕೂ ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ಕೋರ್ಟಲ್ಲಿ ಪ್ರಕರಣಗಳಿದ್ದಾಗ ನ್ಯಾಯ ತೀರ್ಮಾನ ಆಗೋದು ಕೋರ್ಟಲ್ಲಿ. ಒಂದು ದಯಾನಂದ್ ಅವರೇನು ಆಡಿಟ್ ವಿಚಾರದಲ್ಲಿ ತಡೆಯಾಜ್ಞೆ ತಂದಿದ್ದಾರೆ, ಅದಕ್ಕಿಷ್ಟೇ ಬೋರ್ಡಲ್ಲೇ ಚರ್ಚೆ ಆಗಿದೆ, ನಾವೇನು ಚರ್ಚೆ ಮಾಡಿರುವಂಥದ್ದಲ್ಲ. ಬೋರ್ಡಲ್ಲೇ ಚರ್ಚೆ ಆಗಿ ಒಂದು ಸರಿ 5 ವರ್ಷ ಆಡಿಟ್ ಆದಮೇಲೆ ಎಲ್ಲ ರೀತಿಯಲ್ಲಿ ಆಡಿಟ್ ಮುಗಿದ ಮೇಲೆ ಆಡಿಟ್ ಅವಶ್ಯಕತೆ ಇಲ್ಲ, ಅದಕ್ಕೆ RBI ಪರ್ಮಿಷನ್ ಬೇಕು ಅಂದ್ಕೊಂಡು ರೂಲ್ಸ್ ಪ್ರಕಾರ RBI ಪರ್ಮಿಷನ್ ಬೇಕು. RBI ಪರ್ಮಿಷನ್ ಇಲ್ಲದೆ ಆಡಿಟ್ ಮಾಡಿಕೊಡೋದು ಅನ್ನೋಂಥದ್ದು ಸರ್ಕಾರದ ಇದು ಏನೋ RBI ಗೈಡ್ಲೈನ್ಸ್ ಇದೆ. ಅದ್ರ ಪ್ರಕಾರ RBI ಪರ್ಮಿಷನ್ ಇಲ್ಲ ಅನ್ನೋಂಥ ವಿಚಾರದಲ್ಲಿ ತಡೆಯಾಜ್ಞೆ ಸಂದಿರೋ ಸತ್ಯ. ಮಿಕ್ಕಿದ್ದು ವಿಚಾರ ನಾನು ಇಷ್ಟೇ ತರೋದು, ಬ್ಯಾಂಕ್ ಉಳಿಬೇಕು. ನಮ್ಮ ಅಪ್ಪನ ಸೊತ್ತೇನು ಬ್ಯಾಂಕ್ ಏನಲ್ಲ. ಇವತ್ತು ನಾವಿದ್ದಾಗ 2% ಇದ್ದಂಥ ಏನೋ ಇರೆಗ್ಯುಲಾರಿಟೀಸು ಇವತ್ತು 25% ಹೋಗಿದೆ. ಒಂದು ಸರಿ ಬ್ಯಾಂಕ್ ಏನೋ ಸೆಕ್ಷನ್ 11ಗೆ ಬಂದರೆ ಸಂಪೂರ್ಣವಾಗಿ ಬ್ಯಾಂಕ್ ತಿರುಗಿ ನಾವು ಕಣ್ಣಲ್ಲಿ ನೋಡೋಕ್ಕಾಗೋದಿಲ್ಲ. ಅದಕ್ಕೆ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ. ವೈಯಕ್ತಿಕವಾಗಿ ನಾನು ಒಬ್ಬರ ಮೇಲೆ ಟೀಕೆ ಆಗಲಿ ಟಿಪ್ಪಣಿ ಆಗಲಿ ನಾನು ಅನ್ನೋದಾಗಲಿ ಇಲ್ಲಿ ಪ್ರಶ್ನೆಗಳಿಲ್ಲ. ಬ್ಯಾಂಕ್ ಹಿತದೃಷ್ಟಿಯಿಂದ NPA ಕಮ್ಮಿ ಆಗುವಂಥ ನಿಟ್ಟಿನಲ್ಲಿ ಎಲ್ಲ ಸೊಸೈಟಿಯವರು ಬ್ಯಾಂಕ್ ಸಿಬ್ಬಂದಿ ಕೆಲಸ ಮಾಡಿ ಬ್ಯಾಂಕ್ ಉಳಿಸ್ಬೇಕು ಅನ್ನೋದು ಮಾತ್ರ ಕೋರ್ಕೋತೀವಿ.